ಯಾರಿಗೆ ಯಾವ ವಯಸ್ಸಿನಲ್ಲಿ ಬೇಕಾದರೂ ಸಂಧಿವಾತ ಸಮಸ್ಯೆ ಎದುರಾಗಬಹುದು. ಅದರಲ್ಲೂ 60 ವರ್ಷ ದಾಟಿದ ಪುರುಷರು ಮತ್ತು ಮಹಿಳೆಯರು ತಮ್ಮ ಮೂಳೆಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು. ಈಗಿನ ಕಾಲದಲ್ಲಿ ಮಕ್ಕಳಿಗೂ ಕೂಡ ಸಂಧಿವಾತ ಸಮಸ್ಯೆ ಕಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಸಂಧಿವಾತ ಸಮಸ್ಯೆ ದೂರವಾಗಿಸುವ ಸೂಪರ್ ಫುಡ್ಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಆರ್ಥ್ರೈಟಿಸ್ ಕಾಡ್ತಿದ್ಯಾ? ಸಂಧಿವಾತಕ್ಕೇನು ಮದ್ದು? ಈ ಸೂಪರ್ ಫುಡ್ಗಳಿಗೆ ಸಮಸ್ಯೆ ದೂರಾಗಿಸುವ ಶಕ್ತಿ ಇದೆ. ಯಾರಿಗೆ ಯಾವುದೇ ವಯಸ್ಸಿನಲ್ಲಿ ಬೇಕಾದರೂ ಆರ್ಥ್ರೈಟಿಸ್ ಸಮಸ್ಯೆ ಎದುರಾಗಬಹುದು. ಅದರಲ್ಲೂ 60 ವರ್ಷ ದಾಟಿದ ಪುರುಷರು ಮಹಿಳೆಯರು ತಮ್ಮ ಮೂಳೆಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು. ಈಗಿನ ಕಾಲದಲ್ಲಿ ಮಕ್ಕಳಿಗೂ ಕೂಡ ಆರ್ಥ್ರೈಟಿಸ್ ಸಮಸ್ಯೆ ಕಾಡುವ ಸಾಧ್ಯತೆ ಇರುತ್ತೆ. ಮೂಳೆಗಳು ಹಾಗೂ ಕೀಲುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಡುವೆ ಹಲವು ಜನರು ಯಮಯಾತನೆ ಅನುಭವಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಸಾಕಷ್ಟು ಜನರನ್ನ ಕಾಡ್ತಿದೆ. ಹಿಂದೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸಿಕೊಳ್ತಿದ್ದ ಈ ಕಾಯಿಲೆ ಇದೀಗ ಮಕ್ಕಳನ್ನು ಕೂಡ ಕಾಡಲು ಆರಂಭಿಸಿದೆ. ಇದಕ್ಕಿದ್ದಂತೆ ಕಾಲಿನ ಗಂಟುಗಳಲ್ಲಿ ನೋವು, ಕೀಲು ನೋವು, ಕೈಗಳ ಮಣಿಗಂಟಿನಲ್ಲಿ ಊತದಂತ ಲಕ್ಷಣಗಳು ಕಂಡುಬರೋದು, ಕೈಗಳ ಹಾಗೂ ಕಾಲಿನ ಬೆರಳುಗಳಲ್ಲಿ ಊತ ಹಾಗೂ ನೋವು ಕಾಣಿಸಿಕೊಳ್ಳುವುದು ಇವೆಲ್ಲ ಸಂಧಿವಾತದ ಸಮಸ್ಯೆಯ ಪ್ರಮುಖ ಲಕ್ಷಣಗಳಾಗಿವೆ. ಸಂಧಿವಾತ ಕಾಯಿಲೆಗೆ ಪ್ರಮುಖ ಕಾರಣ ಅನಾರೋಗ್ಯಕಾರಿ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಗಳು ಇಲ್ಲದೆ ಇರುವುದು, ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಉಂಟಾಗುವ ಬದಲಾವಣೆಗಳು, ಅತಿಯಾದ ದೇಹದ ತೂಕ, ಕ್ಯಾಲ್ಸಿಯಂ ಆಹಾರ ಪದಾರ್ಥಗಳ ಕೊರತೆ ಹಾಗೂ ಕೆಲವೊಮ್ಮೆ ಅನುವಂಶೀಯ ಕಾರಣದಿಂದಾಗಿಯೂ ಸಂಧಿವಾತಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಕಾಯಿಲೆಯನ್ನು ನಿರ್ವಹಿಸಲು ಔಷಧಿಗಳು ಲಭ್ಯ ಇದ್ರೂ ಆಹಾರ ಕ್ರಮದಲ್ಲಿ ಕೆಲವು ಆಹಾರಗಳನ್ನು ಸೇರ್ಪಡೆಗೊಳಿಸುವ ಮೂಲಕ ನೈಸರ್ಗಿಕವಾಗಿ ನೋವನ್ನು ನಿವಾರಿಸಿಕೊಳ್ಳಬಹುದು. ಹಸಿರು ತರಕಾರಿ ಸೊಪ್ಪು. ಹೆಚ್ಚಿನ ಜನರು ಪಾಲಕ್, ಬ್ರೋಕೊಲಿಯಂತಹ ಎಲೆಗಳ ಸೊಪ್ಪನ್ನು ಇಷ್ಟಪಡೋದಿಲ್ಲ. ಆದರೆ ಇವು ಫೈಬರ್, ವಿಟಮಿನ್ ಮತ್ತು ಖನಿಜಗಳಿಂದ ಕೂಡಿರ್ತವೆ. ಇವು ಸಂಧಿವಾತದಿಂದ ಉಂಟಾಗುವ ನೋವು ಮತ್ತು ಉರಿಯೂತವನ್ನು ಗುಣಪಡಿಸಲು ಉತ್ತಮವಾಗಿದೆ. ನೈಸರ್ಗಿಕವಾಗಿ ವಿಟಮಿನ್ ಇ ಮತ್ತು ಸಿ ಇಂದ ತುಂಬಿರುವ ಎಲೆಗಳ ಸೊಪ್ಪಿನ ಸೇವನೆ ಕಾರ್ಟಿಲೇಜ್ ಅನ್ನ ಅಂದ್ರೆ ಮೂಳೆಯನ್ನು ಬಲಪಡಿಸಲು ಮತ್ತು ಕೀಲುಗಳ ನಮ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಕಾಲಜಿನ್ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಬೆರ್ರಿ ಫ್ರೂಟ್ಸ್. ಆಂಟಿ ಆಕ್ಸಿಡೆಂಟ್ಗಳು, ಖನಿಜಗಳು ಮತ್ತು ವಿಟಮಿನ್ಗಳಿಂದ ತುಂಬಿರುವ ಬೆರ್ರಿಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸುವುದರಿಂದ ಉರಿಯೂತ, ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೆಯೇ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಆಂಥೋಸಯಾನಿನ್ಗಳಂತಹ ಉತ್ಕರ್ಷಣ ನಿರೋಧಕಗಳಿಂದಾಗಿ ಜೀವಕೋಶಗಳು ಮತ್ತು ಅಂಗಾಂಶಗಳ ಆರೋಗ್ಯವನ್ನು ಉತ್ತಮವಾಗಿಸುತ್ತೆ. ಅರಿಶಿನ. ಸಂಧಿವಾತದ ನೋವನ್ನು ನಿವಾರಿಸಲು ಅರಿಶಿನವು ಪ್ರಯೋಜನಕಾರಿ ಅಂತ ವೈದ್ಯರು ಪರಿಗಣಿಸ್ತಾರೆ. ಯಾಕಂದ್ರೆ ಇದು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಶುಂಠಿ. ಮೊಣಕಾಲು ನೋವಿನಿಂದ ಸಂಪೂರ್ಣ ಪರಿಹಾರವನ್ನು ಪಡೆಯಲು ವೈದ್ಯರು ಶುಂಠಿಯನ್ನ ಪ್ರಯೋಜನಕಾರಿ ಅಂತ ಪರಿಗಣಿಸ್ತಾರೆ. ಶುಂಠಿಯನ್ನ ಆಹಾರದಲ್ಲಿ ಮಿಶ್ರಣ ಮಾಡೋ ಮೂಲಕ ಬಳಸಬಹುದು. ಡ್ರೈ ಫ್ರೂಟ್ಸ್. ಕೊಬ್ಬಿನ ಅಂಶ ಅಂದ ಕೂಡಲೇ ಜನರು ದೂರ ಓಡ್ತಾರೆ. ಆದರೆ ಕೊಬ್ಬಿನ ಅಂಶದಲ್ಲಿ 2 ವಿಧಗಳು ಕಂಡುಬರುತ್ತವೆ. ಆರೋಗ್ಯಕರವಾದ ಕೊಬ್ಬಿನ ಅಂಶಗಳು ಒಂದು ಕಡೆಯಾದರೆ ಕೆಟ್ಟ ಕೊಬ್ಬಿನ ಅಂಶ ಅಥವಾ ಕೊಲೆಸ್ಟ್ರಾಲ್ ಅಂಶ ಮತ್ತೊಂದು ಕಡೆ. ಆರೋಗ್ಯಕರವಾದ ಕೊಬ್ಬಿನ ಅಂಶಗಳು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕ. ಹಾಗೇನೆ ನಾವು ಅವುಗಳನ್ನು ತೆಗೆದುಕೊಳ್ಬೇಕು ಕೂಡ. ಇವುಗಳು ಸಿಗುವ ಮುಖ್ಯ ಆಹಾರ ಪದಾರ್ಥಗಳು ಅಂದ್ರೆ ಅವು ಡ್ರೈ ಫ್ರೂಟ್ಸ್. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಖರ್ಜೂರ, ಎಳ್ಳು, ಫ್ಲಾಕ್ಸ್ ಸೀಡ್ಸ್, ಸೂರ್ಯಕಾಂತಿ ಬೀಜಗಳು ಇತ್ಯಾದಿಗಳಲ್ಲಿ ಒಳ್ಳೆಯ ಕೊಬ್ಬಿನ ಅಂಶ ಲಭ್ಯ ಇದೆ. ಇವುಗಳ ಜೊತೆಗೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಮತ್ತು ತುಪ್ಪದ ಬಳಕೆಯನ್ನು ಕೂಡ ಆಹಾರದಲ್ಲಿ ಮಾಡಿಕೊಳ್ಳುವುದರಿಂದ ಮೂಳೆಗಳಿಗೆ ಅತ್ಯಂತ ಸಹಕಾರಿ ಎನ್ನಿಸುವ ಒಳ್ಳೆಯ ಕೊಬ್ಬಿನ ಅಂಶಗಳು ಸಿಗ್ತವೆ. ತೆಂಗಿನಕಾಯಿ ಅಥವಾ ಕೊಬ್ಬರಿ ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಮೂಳೆಗಳು ಮತ್ತು ಕೀಲುಗಳು ತಮಗೆ ಅವಶ್ಯಕವಾಗಿ ಬೇಕಾಗಿರುವಷ್ಟು ಖನಿಜಾಂಶಗಳನ್ನು ಮತ್ತು ವಿಟಮಿನ್ ಅಂಶಗಳನ್ನು ಹೀರಿಕೊಂಡು ಆರ್ಥ್ರೈಟಿಸ್ ಮತ್ತು ಆಸ್ಟಿಯೋಪೊರೋಸಿಸ್ ಸಮಸ್ಯೆಗಳಿಗೆ ಹೊಂದಿಕೊಂಡಂತೆ ಇರುವ ತೊಂದರೆಗಳನ್ನು ದೂರ ಮಾಡ್ತವೆ. ಆಲಿವ್ ಎಣ್ಣೆ. ಆಲಿವ್ ಎಣ್ಣೆಯಲ್ಲಿ ಒಲಿಯೋಕಾಂಥಲಿದ್ದು ಐಬೋಪ್ರೋಫಿನ್ ನಂತೆಯೇ ಕೆಲಸ ಮಾಡುತ್ತೆ. ಆಹಾರ ಕ್ರಮದಲ್ಲಿ ಈ ಎಣ್ಣೆಯನ್ನು ಸೇರ್ಪಡೆಗೊಳಿಸುವುದರಿಂದ ಸಂಧಿವಾತದ ನೋವು ಕಡಿಮೆಯಾಗುತ್ತೆ. ಗ್ರೀನ್ ಟೀ. 1 ಕಪ್ ಗ್ರೀನ್ ಟೀ ಕುಡಿಯುವುದರಿಂದ ಇದು ನಿಮ್ಮ ಇಂದ್ರಿಯಗಳನ್ನು ಆಕ್ಟಿವ್ ಮಾಡೋದಲ್ಲದೆ ದೇಹದಲ್ಲಿನ ಊತ, ಕೀಲುಗಳು ಮತ್ತು ಮೊಣಕಾಲುಗಳಲ್ಲಿನ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಯಾಕಂದ್ರೆ ಗ್ರೀನ್ ಟೀ ಎಪಿಗಲ್ಲೋ ಕಾರ್ಟಿಚಿನ್ 3 ಗ್ಯಾಲೆಟ್ EGCG ಅಂತ ಕರೆಯಲ್ಪಡುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ. ಅಧ್ಯಯನಗಳ ಪ್ರಕಾರ ಈ ಘಟಕಾಂಶವು ದೇಹದಲ್ಲಿ ಉರಿಯೂತದ ರಾಸಾಯನಿಕಗಳ ರಚನೆಯನ್ನು ಕಡಿಮೆ ಮಾಡುತ್ತೆ. ಹಾಗೇನೆ ಮೊಣಕಾಲಿನ ಕೀಲು ನೋವನ್ನು ಗುಣಪಡಿಸಲು ಮತ್ತು ಸಂರಕ್ಷಿಸಲು ಕಾರ್ಟಿಲೇಜ್ ಒಡೆಯುವಿಕೆಯನ್ನು ತಡೆಯುತ್ತೆ. ಅನಾನಸ್. ಉರಿಯೂತದಂತಹ ಸಮಸ್ಯೆಗಳನ್ನು ದೂರಾಗಿಸಬಲ್ಲ ಗುಣಲಕ್ಷಣಗಳ ಕಿಣ್ವಗಳು ಅನಾನಸ್ನಲ್ಲಿದೆ. ತಾಜಾ ಅನಾನಸ್ ಸಂಧಿವಾತ ರೋಗ ಲಕ್ಷಣಗಳಿಂದ ಪರಿಹಾರವನ್ನು ನೀಡುತ್ತೆ.
ಈ ಆಹಾರಗಳು ಸಂಧಿವಾತದ ನೋವನ್ನು ನಿವಾರಿಸಲು ಸಹಾಯ ಮಾಡಬಹುದಾದರೂ ಸಮಸ್ಯೆ ತೀವ್ರಗೊಂಡಾಗ ಆರೋಗ್ಯ ವೃತ್ತಿಪರರನ್ನ ಸಮಾಲೋಚಿಸುವುದು ಅತ್ಯಗತ್ಯವಾಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.